ಕಾಸು ತಕ್ಕೊಡು ಅಂತ. ಇಲ್ಲಪ್ಪ ನಾನು ತಕ್ಕೊಡಲ್ಲ, ನಾನು ಎಲ್ಲಂದ ತಂದ್ಕೊಡ್ಲಿ, ಏನು ಯಜಮಾನವ್ರೆ ಸರ್, ಯಜಮಾನ್ ತೀರೋಗಿ 10 ವರ್ಷ ಆಯಿತು. ಆ ಚಿಕ್ಕ ಮಗುನು ಅವ್ನು ದೊಡ್ಡವನು ಟಮಾಟೊ ಮಾರ್ಕೆಟಲ್ಲಿ ಹೂ ಮಾರ್ಕೆಟಲ್ಲಿ ಕೆಲಸ ಮಾಡಿ ಅಮ್ಮನಿಗೆ ಸಾಕೊಂಡಿರೋದು. ಇವನು ಸೆಂಟ್ರಾಗಿ ಬಂದು ಈ ಕೆಲಸ ಕೊಡ್ತಾ ಇರೋದು. ನಿನ್ನೆನೆ ಹಂಗೆ ಮಾಡಿ ಕಾಸು ತಕ್ಕೊಡು ಅಂದರೆ ಎಲ್ಲಿಂದ ನಾನು ತಂದ್ಕೊಡೋದು ಅಂತ ಈ ಹುಡುಗಿ ಏನು ಮಾಡಿ ಅವಳೆ ದೊಡ್ಡವನು ಬಂದಿದ್ದಂತೆ. ಅವ್ನು ಕರ್ಕೊಂಡು ಇವ್ನು ಈ ಕೆಲಸ ಕೊಡ್ತಾವನೆ ದಿವಸ ನಡೆಯೋ ಹೋಗಿ ಕಂಪ್ಲೇಂಟ್ ಕೊಡೋಣ, ಹೊಡ್ಯಕ್ಕೆ ಬರ್ತಾನೆ ನೋಡಿ, ಎಲ್ಲೋ ಚಾಕಿ ಇಕ್ಕಿದ್ನಿ, ಕತ್ತು ಕೊಯ್ದು ಹಾಕ್ತೀನಿ, ಅವ್ನು ಬರಲಿ ಚಿಕ್ಕವನು ಸ್ವಿಚ್ ಹಾಕ್ತೀನಿ ಅಂದಾನೆ. ಇವ್ರೇನು ಮಾಡ್ಯವ್ರೆ, ದೊಡ್ಡ ಹುಡುಗನ ಇಲ್ಲಿ ಕೂತ್ಕೊಂಡಿದ್ನಂತೆ, ಅವ್ನು ಕರ್ಕೊಂಡು ನಡೆಯೋ ಕಂಪ್ಲೇಂಟ್ ಕೊಡೋಣ, ಅವನಿಲ್ಲ ಚಿಕ್ಕವನು ಅಲ್ಲೇ ಅವನೇ ಮಾರ್ಕೆಟಾಗ, ನಡಿ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಯವ್ರು ಇವರು ಹೋತಾನೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ, ಇವನು ಓಡೋಗ್ಬಿಟ್ಟವನಂತೆ. ಅಲ್ಲಿ ಕರೆದ್ರೆ ಹೋಗ್ಬೇಕಲ್ಲ ಸರ್, ಹೋಗಿಲ್ಲಂತೆ, ಎಲ್ಲೇ ಓಡೋಗ್ಬಿಟ್ಟವನೆ. ಇವರಿಬ್ಬರು ಆಮೇಲೆ ಕೊಡ್ತೀರಿ ಅಂತ ಹೋಗಿ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ. ನಾವು ಕರೆಸ್ತೀರಿ ಹೋಗಮ್ಮ ಅಂದ್ರಂತೆ, ಬಂದ್ಬಿಟ್ಟವ್ರೆ. ಇವನು ಚಿಕ್ಕವನು ಎಲ್ಲಿದ್ನೋ ಏನೋ ಗೊತ್ತಿಲ್ಲ ಸರ್, ಬಂದವನೇ ಆ ಕಡೆ, ಇವನ್ನೆಲ್ಲನ ಓಡೋತಾ ಇದ್ನೋ ಏನೋ, ಅವ್ನಿಗೇನು ಕೋಪ ಬಂತು, ಹಂಗೆ ಆಗಿರೋದು ಸರ್. ನಮಗೆ ಅಷ್ಟೇ ಗೊತ್ತು. ಈ ಅಮ್ಮನ ಫೋನ್ ಮಾಡಿ ಹೇಳಿ ಅವರೇ, ನಮಗೂ ಅವರೇ ಹೇಳಿದ್ದು ಸರ್, ನಮಗೂ ಅಕ್ಕ ಹಿಂಗೆ ಮಾಡ್ತಾವನೆ ಅಕ್ಕ, ಏನು ಮಾಡೋದು ಅಂತ ನಾವೇ ಹೇಳಿದ್ವಿ. ಹೋಗಿ ಅಮ್ಮ ಏನು ಮಾಡೋಕ್ಕೂ ಆಗಲ್ಲ ಅವನ್ಗ, ಸೀದಾ ಹೋಗಿ ನೀನು ಯಾರವ್ರೆ ಅವರಿಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ರೆ, ಅವರೇ ಕರೆಸಿ ಏನು ಹೇಳ್ತಾರೆ ಅಂದ್ರಿ ಸರ್. ಆಮೇಲೆ ಸಾಜಿದ್ದು, ಆಮೇಲೆ ನೀನು ಅವ್ನು ದೊಡ್ಡವನು ಇದ್ರಲ್ಲ, ಅವರಿಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ರೆ, ಅವರೇ ಕರೆಸಿ ಏನಿರೋದು ಹೇಳ್ತಾರೆ ಅಂತಂದ್ವಿ. ಆಮೇಲೆ ಇವ್ರು ಹೋಗ್ಯವ್ರು ಸರ್, ಹೋಗಿ ಅಲ್ಲೆಲ್ಲ ಹೇಳವ್ರೆ. ಅವ್ರೇನೋ ಕರೆಸಿದ್ರಂತೆ, ಈ ಕಡೆ ಎಲ್ಲೋ ಓಡೋಗಿದ್ನಂತೆ, ಚಿಕ್ಕಿಲ್ಲ. ಅವನೇನು ತಿರ್ಗಾ ಈ ಅಮ್ಮನ ಅವ್ರ ಚಿಕ್ಕ ಮಗನಿಗೆ ಫೋನ್ ಮಾಡಿದ್ದಾರೆ, ಅದೇ ಹಿಂಗೆ ಮಾಡ್ತಾವನೆ ಏನು ಮಾಡೋದಪ್ಪ ಅಂತ. ಅವನೇನು ಕೋಪ ಮೇಲೆ ಬಂದು ಬೈಪಾಸಲ್ಲಿ ಕೆಲಸ ಮಾಡ್ತಾಯಿದ್ದೇನು ಕೂಲಿ ಬಂದು ಎಲ್ಲಿ ಚಿಕ್ಕಿದ್ನೋ ಏನೋ ಹೊಡೆದಾಕಿದ್ದಾನೆ ಸರ್, ಅಷ್ಟೇ ಸರ್. ಸಾಜಿದ್ದು ಸಾದಿಕ್ ಏನು ಮಾಡಿಲ್ಲ, ದೊಡ್ಡವನು ಇಲ್ಲಿದ್ದವನ್ನ ಅವ್ರು ಸಾರ್ ಅವ್ರು ಬಂದು ಕರ್ಕೊಂಡೋಗಿರೋದು ಸರ್. ಏನಾಗಬೇಕು ಅಂತ ಹೇಳ್ತೀರಿ ನೀವು? ಏನು ಸರ್, ಏನು ಮಾಡ್ತೀರಿ ಸರ್, ಅವ್ರು ಸಾಕೋದೆ ಅವರಿಬ್ಬರು, ಅದು ದೊಡ್ಡ ಮಗನು ಚಿಕ್ಕ ಮಗನು, ಇವನು ಸುಮ್ಮನೆ ಹಂಗೆ ಅದೇ ಗಲಾಟೆ ಮಾಡ್ಕೊಂಡು ತಿನ್ಕೊಂಡಿದ್ದಿದ್ದು ಸರ್. ಅವನು ಹೊಡೆದಿಲ್ಲ, ಅವನೇನು ಕೋಪ ಮ್ಯಾಗ ಹಂಗೆ ಇದು ಮಾಡಿದ್ದಾನೆ ಸರ್, ಅಷ್ಟೇ. ಅವನಿಗೇನು ಶಿಕ್ಷೆನೂ ಬೇಡ, ಅವನಿಗೇನು ಬೇಡ, ಅವ್ರ ಅಮ್ಮಂಗೆ ಸಾಕಿದ್ರೆ ಸಾಕು ಸರ್, ನಮ್ಮ ತಂಗಿಗೆ ಸಾಕಿದ್ರೆ ಸರ್ ಅವನ್ನ ಚಿಕ್ಕವನ, ಅಷ್ಟೇ ಸರ್. ತಪ್ಪೇನೂ ಇಲ್ಲ ಅವ್ರದ್ದು, ಪಾಪ ಮಕ್ಕಳ್ದು. ಅಮ್ಮನ ಕೊಡ್ದಿದ್ದಾನೆ ಅಂತ ಅವ್ನ ಕೋಪ ಮೇಲೆ ಬಂದಂಗೆ ಮಾಡಿದ್ದಾನೆ ಸರ್. ಅವನಂತ ಮಗುವೂ ಅಲ್ಲ ಅವನು. ಅವ್ನು ಕೋರ್ಟಾಗಿದ್ದಾಗ ಎಲ್ಲ ಕಾಸೆಲ್ಲ ಖರ್ಚು ಮಾಡಿ ಬಿಡ್ಸ್ಕೊಂಬಂದಿದ್ದಾನೆ ಸರ್. ಅವನು ಕೇಸ್ ಇದ್ರೆ ಹಂಗೆ ಮಾಡಿ ಅವ್ನು ಹಂಗೆ ಮಾಡಿರೋದು ಸರ್. ಅವ್ನಿಗೆ ಏನಿಲ್ಲ ಸರ್.